ಹಾಯ್ ಎಲ್ಲರಿಗೂ. ಇವತ್ತು ಒಂದು ವಿಶಿಷ್ಟವಾದ ಜಾಗ. ಇದು ರುದ್ರಾಕ್ಷಿಪುರ ರೋಡ್, ಹಲಗೂರು. ಅಂದರೆ ಮೈಸೂರಿಗೆ ಹೋಗೋ ಕಡೆ, ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಕಡೆ ನಿಮಗೆ ಚನ್ನಪಟ್ಟಣದಿಂದ 20 ಕಿಲೋಮೀಟರ್, ಮದ್ದೂರಿಂದನೂ 20 ಕಿಲೋಮೀಟರ್ ಆಸುಪಾಸಿನಲ್ಲಿ ಈ ಕೊಕ್ರೆಬೆಳ್ಳೂರು ಸಿಗುತ್ತದೆ. ಈ ಊರ ಹೆಸರು ಬಂದು ಬೇಲೂರು ಅಂತ. ಆದರೆ ಈ ಕೊಕ್ರೆಗಳು ಪ್ರತಿ ವರ್ಷ ನೀವು ಏನೇ ಮಾಡಿ ಅವು ಬಂದು ತಮ್ಮ ಗೂಡುಗಳನ್ನು ಕಟ್ಟಿ ಅಲ್ಲಿ ಮರಿಗಳು ಹಾಕಿ ಆಮೇಲೆ ಎಲ್ಲರೂ ಮತ್ತೆ ಬರೋದಿಲ್ಲ. ಸದ್ಯಕ್ಕೆ ಒಂದು ವರ್ಷ, ಮತ್ತೆ ಇನ್ನು ನೆಕ್ಸ್ಟ್ ವರ್ಷನೇ ಬರೋದು. ಹಾಗಾಗಿ ಈ ಊರಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗಿದ್ದೇನೆಂದರೆ ಅಲ್ಲಿ ಇನ್ನು ಸಪ್ರೇಟಾಗಿ ಜಾಗ ಇಲ್ಲ, ಪಾರ್ಕ್ ಆ ಥರ ಮಾಡಿಲ್ಲ. ಊರ ಮಧ್ಯೆ ಇರುವ ಈ ಮರಗಳ ಮೇಲೇ ದೊಡ್ಡ ದೊಡ್ಡ ಗಾತ್ರದ ಪೆಲಿಕನ್ಸ್, ಈ ಪೆಲಿಕನ್ಸು ಸ್ಪಾಟ್ ಬಿಲ್ಡರ್ ಪಕ್ಷಿಗಳು 83 ಸ್ಪೀಶೀಸ್ ಕಾಣಿಸುತ್ತೆ. ಆ ಸ್ಪೀಶೀಸ್ ಪಕ್ಷಿಗಳು ಏನು ಮಾಡುತ್ತೆ ಅಂದರೆ ಅವರ ಮರಿಗಳ ಸಂತಾನಾಭಿವೃದ್ಧಿಗೋಸ್ಕರ ಯುರೋಪಿಂದ ಬರುತ್ತಂತೆ. ಆ ದೇಶದಿಂದ ಬಂದು ಡಿಸೆಂಬರಿಂದ ಮಾರ್ಚ್ವರೆಗೂ ನೀವು ಇದನ್ನು ನೋಡ್ಬೋದು. ಆಮೇಲೆ ಹೋದರೆ ಈ ಪಕ್ಷಿಗಳು ಸಿಗೋದಿಲ್ಲ. ಇದಕ್ಕೆ ಕರ್ನಾಟಕ ಗೌರ್ಮೆಂಟ್ ಕೂಡ ಇದನ್ನು ಒಂದು ಬ್ರೀಡಿಂಗ್ ಸೈಟ್ ಫಾರ್ ಪೆಲಿಕನ್ಸ್ ಅಂತ ಮಾಡಿದ್ದಾರೆ. ಯಾಕಂದರೆ 21 ಸೈಟ್ ಇನ್ ಇಂಡಿಯಾದಲ್ಲಿ ಈ ಕೊಕ್ರೆಬೆಳ್ಳೂರು ಜಾಗನೂ ಗೌರ್ಮೆಂಟ್ ಕಡೆಯಿಂದ ಅಲ್ಲಿನ ನಿವಾಸಿಗಳಿಗೆ ಸ್ವಲ್ಪ ಸ್ಕೀಮ್ಸ್ ಅಡಿಯಲ್ಲಿ ಅವರಿಗೆ ಸ್ವಲ್ಪ ಫೆಸಿಲಿಟೀಸ್ ಕೊಡ್ತಾರೆ. ಯಾಕಂದರೆ ಆ ಪಕ್ಷಿಗಳು ಅವ್ರ ಮನೆ ಹತ್ರ ಇರೋ ಮರದ ಮೇಲೇ ದೊಡ್ಡ ದೊಡ್ಡ ಪಕ್ಷಿಗಳು ದಿನ ಇದ್ದು ಗಲೀಜೆಲ್ಲ ಮಾಡುತ್ತೆ. ಓಕೆ, ಆದರೆ ನೀವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಮರದ ಮೇಲೂ ನಿಮಗೆ ಅಟ್ಲೀಸ್ಟ್ ಒಂದು 50ರಿಂದ 100 ಗೂಡುಗಳು ಹತ್ರ ಕಾಣಿಸುತ್ತೆ. ಮತ್ತು ನಾವು ನಮ್ಮ ಬೆಂಗಳೂರಿನಲ್ಲಿ ಹೇಗೆ ಅಂದರೆ ನಾವು ನೋಡ್ತಿರ್ತೀವಿ ಚಿಕ್ಕ ಚಿಕ್ಕ ಕಾಗೆ, ಹದ್ದು ನೋಡಿರ್ತೀವಿ. ಆದರೆ ಮನೆ ಹತ್ರನೇ ಪೆಲಿಕನ್ಸ್ ನೋಡೋಕ್ಕಾಗೋದು ನಿಮಗೆ ಈ ಕೊಕ್ರೆಬೆಳ್ಳೂರು ಊರಲ್ಲಿ ಮಾತ್ರ. ಓಡಾಡ್ತಾನೇ ಇರ್ತವೆ, ಹೋಗ್ತಾರೆ ಆ ಮಕ್ಕಳು. ಆ ಕೊಕ್ರೆ ಮರಿಗಳಿಗೆ ಫಿಶ್ ತೊಗೊಂಬರುತ್ತೆ, ಚಿಕ್ಕ ಚಿಕ್ಕ ಮೀನು ತಂದು ಕೊಡೋದು, ಗಿಜ ಅಂತ ಸೌಂಡು. ಮತ್ತು ಇನ್ನೊಂದು ವಿಶೇಷ ಏನು ಹೇಳಬೇಕಂದ್ರೆ ಈ ಹಳ್ಳಿ ತುಂಬ ನೀಟಾಗಿದೆ. ಹಳ್ಳಿ ಅಂದರೆ ಹೀಗಿರಬೇಕು, ಕ್ಲೀನಾಗಿದೆ. ಇಷ್ಟ ಆಯಿತು ಈ ಹಳ್ಳಿ. ಮತ್ತು ಆ ಕೊಕ್ರೆಗಳನ್ನ ಅವ್ರು ಒಂಥರ ಅತಿಥಿಗಳ ಥರ ನೋಡ್ತಾರೆ. ಯಾಕಂದರೆ ಪ್ರತಿ ವರ್ಷ ಅದು ಬಂದು ವಿಸಿಟ್ ಮಾಡಬೇಕು ಅಂದರೆ ಆ ಊರಲ್ಲಿ ಏನೋ ಒಂದು ವೈಶಿಷ್ಟ್ಯತೆ ಇರಬೇಕು. ಅಲ್ಲಿನ ಜನಗಳು ಕೊಕ್ರೆಗಳಿಗೆ ತುಂಬ ಹೊಂದ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಅದರ ಸೌಂಡ್ ಆಗಲಿ ಏನು ಡಿಸ್ಟರ್ಬೆನ್ಸ್ ಅನಿಸ್ತಾ ಇಲ್ಲ. ಎಲ್ಲರೂ ನೇಚರ್ ಜೊತೆ ನಾವು ಇರಬೇಕು, ಬೇರೆ ಪ್ರಾಣಿಗಳು ಇರಬೇಕು ಅಂದ್ಕೊಂಡು ಹೊಂದ್ಕೊಂಡು ಹೋಗಿದ್ದಾರೆ ಈ ಊರು. ಯಾರ್ಯಾರಿಗೆ ನೇಚರ್ ಲವರ್ಸ್ ಆಗಿರ್ತೀರ, ಈ ಊರು ಒಂದು ವಿಶಿಷ್ಟ. ಸಡನ್ನಾಗಿ ಹೋಗಿ ತಲೆ ಎದ್ದು ನೋಡಿದ್ರೆ ಎಷ್ಟೋ ಕೊಕ್ರೆ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಶೇರ್ ಬಟನ್ ಒತ್ತಿ.